ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡಿಕೊಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ ಪ್ರೆಸೆಂಟಲ್ಲಿ ಫೈನಾನ್ಷಿಯಲಿ ಬ್ಲ್ಯಾಕೇಜನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಹಣಕಾಸಿನ ವಿಷಯದಲ್ಲಿ ಯಾವುದೋ ಅಡಚಣೆ ಇರಬಹುದು ಅಥವಾ ಹಣದ ವಿಷಯದಲ್ಲಿ ಒತ್ತಡ ಇರಬಹುದು. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಇವರು ಇವರ ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರಬಹುದು. ಅದು ಯಾವುದೇ ಫೀಲ್ಡ್ ಆಗಿರ್ಬೋದು, ಕೆಲಸ, ಬಿಸ್ನೆಸ್, ಫ್ಯಾಮಿಲಿ, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಲೈಫ್ನಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಸ್ಟೆಬಿಲಿಟಿ ಅನ್ನೋದು ಸಿಗ್ತಾ ಇಲ್ಲ. ಇವ್ರ ಮನಸ್ಸಿನಲ್ಲಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಏನೇ ಯೋಚನೆ ಮಾಡೋದು ಅಥವಾ ಯಾವುದಾದ್ರೊಂದು ವಿಷಯವನ್ನು ನಡೆಸಬೇಕು, ಯಾವುದೋ ಒಂದು ಕಾರ್ಯವನ್ನು ನಡೆಸಬೇಕು ಅಂದರೂ ಅದು ಆಪೋಸಿಟ್ಟಾಗಿ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ಪ್ಲಾನ್ ಮಾಡಿರೋ ರೀತಿ ಯಾವುದೇ ಒಂದು ವಿಷಯವು ಸರಿಯಾಗಿ ನಡೀತಾ ಇಲ್ಲೋ ಅನ್ನೋ ಫೀಲಿಂಗ್ ಕೂಡ ಇವರ ಮನಸ್ಸಿನಲ್ಲಿದೆ. ಅಂದರೆ ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ರಿಜೆಕ್ಷನ್ ಅನ್ನೋದು ಸಿಕ್ಕಿರ್ಬೋದು. ರಿಜೆಕ್ಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಯಾವುದೋ ಒಂದು ವಿಷಯ ಆಗಿರ್ಬೋದು, ಜಾಬಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಲಾಸ್ ಆಗಿರಬಹುದು ಅಥವಾ ಯಾರಾದರೂ ಒಬ್ಬರ ಕಡೆಯಿಂದ ರಿಜೆಕ್ಷನ್ ಅನ್ನೋದು ಬಂದಿರಬಹುದು. ಇನ್ನು ನಿಮ್ಮ ಎನರ್ಜಿಯ ಪ್ರಕಾರ ನೀವು ಇವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ ಅನ್ನಿಸ್ತಾ ಇದೆ, ಅದು ನಡೆದಿಲ್ಲ. ಅಥವಾ ನಿಮಗೂ ಕೂಡ ಇವರ ಕಡೆಯಿಂದ ಯಾವುದೋ ಒಂದು ವಿಷಯದಲ್ಲಿ ಇವರು ಹಿಂದೇಟು ಹಾಕಿದ್ದಾರೆ, ನಿಮ್ಮ ಮನಸ್ಸಿಗೆ ಬೇಸರ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಈ ಪರ್ಸನ್ನ ಯಾವುದೋ ಒಂದು ವಿಷಯದ ಮೇಲೆ ಬಿಲೀವ್ ಮಾಡಿರಬಹುದು ಅಥವಾ ನಿರೀಕ್ಷೆಯನ್ನು ಹೋಪ್ ಇಟ್ಟಿದ್ರಿ ಅಂತ ಅನ್ನಿಸ್ತಾ ಇದೆ. ಅದು ಆ ಸಮಯದಲ್ಲಿ ಪೂರ್ತಿ ಆಗಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದನ್ನು ನೆರವೇರಿಸೋದಕ್ಕೆ ಈ ಪರ್ಸನ್ಗೆ ಆಗಿಲ್ಲ. ಆ ನೋವು ಕೂಡ ನಿಮ್ಮ ಮನಸ್ಸಿನಲ್ಲಿದೆ, ಗೊಂದಲ ನಿಮ್ಮ ಮನಸ್ಸಿನಲ್ಲಿದೆ ಅಥವಾ ನಿಮಗೆ ಡೌಟ್ ಬಂದಿರಬಹುದು. ಯಾಕೆ ಈ ರೀತಿ ಆಗ್ತಾ ಇದೆ, ಈ ಪರ್ಸನ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮರ್ತಿದ್ದಾರಾ ಅನ್ನೋ ಫೀಲಿಂಗ್ ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಅಂದ್ಕೊಳ್ಳೋದು, ನಾನು ಬಿಲೀವ್ ಮಾಡಿದ್ದು ತಪ್ಪ, ಈ ಪರ್ಸನ್ ನನಗೆ ಪ್ರಾಮಿಸ್ ಕೊಟ್ಟಿದ್ರು, ಅದು ಯಾವುದೇ ವಿಷಯ ಆಗಿರಬಹುದು, ಅದನ್ನು ಫುಲ್ಫಿಲ್ ಮಾಡಲಿಲ್ವಲ್ಲ ಅನ್ನೋ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಗ್ಯಾಪ್ ಅನ್ನೋದು ಬಂದಿರಬಹುದು, ನಿಮ್ಮಿಬ್ಬರ ನಡುವೆ ದೂರ ಅನ್ನೋದು ಬಂದಿರಬಹುದು. ಪ್ರೆಸೆಂಟ್ ಸಮಯದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಬಂದಿರಬಹುದು. ಅಥವಾ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀತಾ ಇದ್ರೂ ಕೂಡ ತುಂಬ ಕಡಿಮೆ ಮಾತುಕತೆ ನಡೀತಾ ಇರಬಹುದು. ಅಥವಾ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರಬಹುದು. ಅಥವಾ ನೀವಿಬ್ಬರು ಈಗ ಮಾತಾಡ್ತಾ ಇರಬಹುದು, ಬಟ್ ಅಷ್ಟೊಂದು ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಡ್ರೈ ಆಗಿ ಅಥವಾ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತುಕತೆಗಳು ನಡೀತಾ ಇರಬಹುದು. ನಿಮ್ಮಿಬ್ಬರ ಲೈಫ್ನಲ್ಲಿ ಸ್ಟೆಬಿಲಿಟಿ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಕಡಿಮೆ ಆಗಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಶಕ್ತಿಯಾಗಲಿ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮಗೆ ಈ ಪರ್ಸನ್ನ ಬಿಹೇವಿಯರ್ ಅರ್ಥ ಆಗ್ತಾ ಇಲ್ಲ. ಇವ್ರು ಯಾಕೆ ಈಗ ಬದಲಾಗಿದ್ದಾರೆ ಅನ್ನೋದು ನಿಮ್ಮ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ನಿಮ್ಮ ಬಿಹೇವಿಯರ್ ಕೂಡ ಈ ಪರ್ಸನ್ಗೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಪ್ರೆಸೆಂಟಲ್ಲಿ ಅಥವಾ ಕೆಲವು ದಿನಗಳಿಂದ ಅಥವಾ ಕೆಲವು ಸಮಯದಿಂದ ತುಂಬ ಸವಾಲುಗಳು, ತುಂಬ ಪ್ರಶ್ನೆಗಳು ಬರ್ತಾ ಇರ್ಬೋದು. ಈ ಸಿಚುವೇಶನ್ನಿಂದ ನಿಮ್ಮ ಮನಸ್ಸಿನಲ್ಲಿ ತುಂಬ ಗೊಂದಲ ನಡೀತಾ ಇರ್ಬೋದು. ಈ ಪರ್ಸನ್ ನನ್ನನ್ನು ಮರ್ತಿದ್ದಾರಾ, ನಮ್ಮಿಬ್ಬರ ನಡುವೆ ಇದ್ದ ಬಾಂಡ್ ಈಗ ಇಲ್ವಲ್ಲ, ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ ಕ್ಷಣಗಳನ್ನು ಈ ಪರ್ಸನ್ ಮರ್ತು ಹೋಗಿದ್ದಾರಾ, ಅವರು ನಿಮ್ಮ ನೆನಪುಗಳಿಂದ ಹೊರಗಡೆ ಬಂದಿದ್ದಾರಾ ಅನ್ನೋ ಡೌಟ್ ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಬಂದಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ನೀವು ಒಬ್ಬರೇ ಎಲ್ಲವನ್ನು ಫೀಲ್ ಮಾಡ್ತಿದ್ದೀರಾ ಅನ್ನೋ ಫೀಲಿಂಗ್ ಕೂಡ ಬಂದಿರಬಹುದು ನಿಮಗೆ. ಬಟ್ ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ನೆನಪುಗಳನ್ನು ಇಟ್ಕೊಂಡಿದ್ದಾರೆ.
ಖಂಡಿತ ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ. ಅವರ ಜೀವನದಲ್ಲಿ ಈಗ ಯಾವುದೋ ಒಂದು ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿರಬಹುದು. ನಾನು ಮೊದಲೇ ಹೇಳಿದ ಹಾಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಅವರ ಜಾಬ್, ಕೆರಿಯರ್ ಏನೇ ಒಂದು ಸಿಚುವೇಶನ್ ಅಡ್ಡ ಬಂದಿರಬಹುದು, ಕೆಲಸದ ಒತ್ತಡ ಆಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಲೈಫ್ನ ಯಾವುದೋ ಒಂದು ಸ್ಟ್ರಗಲ್ ಆಗಿರಬಹುದು. ಇದೆಲ್ಲದಕ್ಕೂ ಅವ್ರಿಗೆ ಟೈಮ್ ಕೊಡ್ತಾ ಇರೋದ್ರಿಂದ ಅದನ್ನು ಸರಿ ಮಾಡೋದಕ್ಕೆ ಅವರು ಸಂಪೂರ್ಣವಾಗಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಅವರ ಜವಾಬ್ದಾರಿಯನ್ನು, ಅವರ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸೋದಕ್ಕೆ ಅವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇರೋದ್ರಿಂದ, ಅಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಸ್ವಲ್ಪ ನಿಮ್ಮ ಬಗ್ಗೆ ಕಡಿಮೆ ಗಮನ ಕೊಟ್ಟಿರಬಹುದು, ಅಥವಾ ನಿಮ್ಮಿಂದ ಸ್ವಲ್ಪ ಗ್ಯಾಪ್ ತಗೊಂಡಿರ್ಬೋದು. ಹಾಗಾಗಿ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬಹುದು, ನಿಮ್ಮನ್ನು ಮರ್ತಿದ್ದಾರಾ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ನೀವು ಈ ಪರ್ಸನ್ನಿಂದ ದೂರ ಆಗಿದ್ದರೆ, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿದ್ದರೆ, ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಬಂದಿದ್ದರೆ, ಈ ಪರ್ಸನ್ ಖಂಡಿತ ನಿಮ್ಮನ್ನು ಮರ್ತಿಲ್ಲ. ಆದರೆ ಇವರು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ. ಇವರ ಕೆಲಸದಲ್ಲೇ ಬ್ಯುಸಿ ಆಗಿರ್ಬೋದು, ಬ್ಯುಸಿ ಅಲ್ಲದೇ ಇದ್ದರೂ ಕೂಡ ಇವರನ್ನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಇವರ ಮನಸ್ಸಿನಲ್ಲಿ ಇರುವ ನೋವನ್ನು, ಗೊಂದಲವನ್ನು, ನಿಮ್ಮ ನೆನಪುಗಳನ್ನು ಹೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ಳೋದು ಏನಂದರೆ, ನಾನು ಬ್ಯುಸಿಯಾಗಿದ್ದರೆ ನಿಮ್ಮ ನೆನಪು ಬರೋದಿಲ್ಲ, ಕೆಲಸದಲ್ಲಿ ಮುಳುಗೋದ್ರೆ ಈ ಫೀಲಿಂಗ್ಸ್ಗಳು ಕಡಿಮೆ ಆಗುತ್ತೆ ಅಂತ ಇವರು ಅಂದ್ಕೊಂಡು ಇವರು ಕೆಲಸದಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ವಾಸ್ತವದಲ್ಲಿ ಆ ರೀತಿ ಆಗ್ತಾ ಇಲ್ಲ. ನಿಮ್ಮ ನೆನಪುಗಳೇನಿದೆ ಇವರ ಮನಸ್ಸಿನಲ್ಲಿ ಓಡಾಡ್ತಾನೆ ಇರುತ್ತೆ. ಇವರು ಕೆತ್ತೆ ತೊಡಗಿಸ್ಕೊಂಡ್ರೂ ಕೂಡ ನಿಮ್ಮ ನೆನಪು ಅನ್ನೋದು ಇವರನ್ನು ಕಾಡ್ತಾನೆ ಇರುತ್ತೆ. ಈ ಪರ್ಸನ್ ಎಷ್ಟು ಜಾಸ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೋ ಅಷ್ಟು ಜಾಸ್ತಿ ಇವರು ಮೆಂಟಲಿ ಡಿಸ್ಟರ್ಬ್ ಆಗ್ತಿರ್ತಾರೆ. ನಿಮ್ಮ ನೆನಪುಗಳು ಇವರ ಮೈಂಡನ್ನು ತುಂಬಿಸುತ್ತೆ, ಇವರ ಹೃದಯವನ್ನು ಒಂದು ರೀತಿಯ ತಾಕೋ ರೀತಿ ಇವ್ರಿಗೆ ಅನಿಸುತ್ತೆ. ಅವ್ರ ಫೋಕಸನ್ನು ಡಿಸ್ಟರ್ಬ್ ಮಾಡುತ್ತೆ. ಅಂದರೆ ಅವ್ರು ಯಾವುದೇ ಒಂದು ಕೆಲಸದಲ್ಲಿ ಇದ್ದರೂ ಕೂಡ ಅವರ ಫೋಕಸನ್ನು ಡಿಸ್ಟರ್ಬ್ ಮಾಡೋ ರೀತಿ ನಿಮ್ಮ ನೆನಪುಗಳು ಇವರನ್ನು ಕಾಡುತ್ತೆ. ಇವರು ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ನೆನಪುಗಳು ಸಡನ್ನಾಗಿ ಈ ಪರ್ಸನ್ಗೆ ಬರುತ್ತೆ. ಹಳೆಯ ಕ್ಷಣಗಳನ್ನು ಇವರು ನೆನಪು ಮಾಡ್ಕೊಳ್ತಾರೆ. ನೀವು ಮಾತಾಡಿದ ರೀತಿ, ನೀವಿಬ್ಬರು ಒಟ್ಟಿಗೆ ಸ್ಪೆಂಡ್ ಮಾಡಿದ ಟೈಮ್ಗಳು, ನಿಮ್ಮ ಮೆಸೇಜ್ಗಳು, ಈ ಪರ್ಸನ್ ನಿಮಗೆ ಮೆಸೇಜ್ ಮಾಡಿರ್ಬೋದು, ಕಾಲ್ ಮಾಡಿರ್ಬೋದು, ಅಥವಾ ನಿಮ್ಮ ಕಡೆಯಿಂದ ಮೆಸೇಜ್ ಅಥವಾ ಕಾಲ್ ಹೋಗಿರ್ಬೋದು. ನಿಮ್ಮ ಜೊತೆ ಕಳೆದ ಸ್ಮಾಲ್ ಮೂಮೆಂಟ್ಸ್ಗಳನ್ನ ಕೂಡ, ಹಳೆಯ ಬ್ಯೂಟಿಫುಲ್ ಟೈಮ್ಗಳು ಕೂಡ ಇವರ ಮನಸ್ಸಿನಲ್ಲಿ ಮತ್ತೆ ಪ್ಲೇ ಆಗುತ್ತೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವ ಫೀಲಿಂಗ್ ಅನ್ನೋದು ಈ ಪರ್ಸನ್ಗೆ ತುಂಬ ಆಗುತ್ತೆ. ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಮನಸ್ಸಿನಲ್ಲಿ, ಇವರ ಯೋಚನೆಗಳಲ್ಲಿ, ಇವರ ಫೀಲಿಂಗ್ಸ್ಗಳಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಆದರೆ ಆ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋ ಧೈರ್ಯ ಅಥವಾ ಸಿಚುವೇಶನ್ ಈಗ ಅವರ ಬಳಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರೆಸೆಂಟಲ್ಲಿ ನೀವೇನಾದರೂ ದೂರ ಆಗಿದ್ದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿಕೊಳ್ಳುವಂಥ ಸಿಚುವೇಶನ್ ಆ ಪರ್ಸನ್ಗೆ ಸಿಗ್ತಾ ಇಲ್ಲ. ಅವರ ಫೀಲಿಂಗ್ಸ್ಗಳು ಎಷ್ಟೇ ಇದ್ದರೂ ಕೂಡ ಅದನ್ನು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಅವರು ಕೆಲಸದಲ್ಲೇ ಬ್ಯುಸಿಯಾಗಿ ಇಟ್ಕೊಳ್ತಾ ಇದ್ದಾರೆ, ಅಥವಾ ಇವರ ಫ್ಯಾಮಿಲಿ ಆಗಿರ್ಬೋದು, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಯಾವುದರಲ್ಲೋ ಒಂದು ತೊಡಗಿಸ್ಕೊಂಡ್ರೂ ಕೂಡ ನಿಮ್ಮ ಒಂದು ಮೆಮೊರೀಸ್ಗಳಿಂದ ಈ ಪರ್ಸನ್ಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಲಾಂಗ್ ಡಿಸ್ಟೆನ್ಸ್ ಅಥವಾ ಗ್ಯಾಪ್ ಬಂದಿದ್ದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಗ್ಯಾಪ್ ಅನ್ನೋದು ಕೂಡ ಬಂದಿದ್ದರೆ, ನಿಮ್ಮ ಎನರ್ಜಿ ಅನ್ನೋದು ಇವರ ಮನಸ್ಸಿನಲ್ಲಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಸ್ಥಾನವನ್ನು, ನಿಮ್ಮ ಪ್ಲೇಸನ್ನು ಯಾರೂ ಕೂಡ ತುಂಬೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಾರೆ. ನಿಮ್ಮ ನೆನಪುಗಳು ಇನ್ನೂ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಜೀವಂತವಾಗಿದೆ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಇವರಿಗೆ ಆಗಾಗ ನೀವು ಮತ್ತು ಇವರು ಒಟ್ಟಿಗೆ ಕಳೆದಿರುವ ಸಮಯ ನೆನಪಾಗಬಹುದು. ನಿಮ್ಮ ಬಗ್ಗೆ ಥಿಂಕ್ ಮಾಡುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನೀವು ಅಂದ್ಕೊಳ್ತಿರಬಹುದು, ನಿಮ್ಮನ್ನು ಎಲ್ಲಿ ಮರ್ತಿದ್ದಾರೋ, ನಿಮ್ಮ ನೆನಪುಗಳಿಂದ ಹೊರಗಡೆ ಬಂದಿದ್ದಾರೋ ಈ ಪರ್ಸನ್ ಅಂತ, ನಿಮ್ಮ ನೆನಪಾಗ್ತಿಲ್ವೇನೋ ಅಂತ. ಬಟ್ ಆ ರೀತಿ ಇಲ್ಲ. ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ. ಅವರು ತಮ್ಮದೇ ಆದ ಲೈಫ್ ಸ್ಟ್ರಗಲ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಈ ಪರ್ಸನ್ ಅವರನ್ನು ಬ್ಯುಸಿಯಾಗಿ ಇಟ್ಕೊಂಡ್ರೂ ಕೂಡ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.
ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ತುಂಬ ಬ್ಯೂಟಿಫುಲ್ ಕನೆಕ್ಷನ್ ರೀತಿ ಕಾಣಿಸ್ತಾ ಇದೆ, ತುಂಬ ಡೀಪ್ ಕನೆಕ್ಷನ್ ರೀತಿ ಕಾಣಿಸ್ತಾ ಇದೆ, ತುಂಬ ಪಾಸಿಟಿವಿಟಿ ಅನ್ನೋದು ಇದೆ ಈ ಕನೆಕ್ಷನ್ನಲ್ಲಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಅನ್ನೋದಿದೆ, ಲವ್ ಅನ್ನೋದಿದೆ, ಲೈಕ್ ಅನ್ನೋದಿದೆ, ಎಮೋಷನ್ಸ್ ಇದೆ, ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ, ಮೆಚ್ಯೂರಿಟಿ ಅನ್ನೋದು ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇದು ನಿಮ್ಮಿಬ್ಬರ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅಂತ ಹೇಳ್ಬೋದು. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಜೆನ್ಯೂನ್ ಆಗಿರುವ ಪ್ರೀತಿ ಅನ್ನೋದಿದೆ. ಇಲ್ಲಿ ನೀವು ಫ್ರೆಂಡ್ ಆಗಿರಬಹುದು, ಅಥವಾ ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಅಥವಾ ಹಸ್ಬೆಂಡ್ ವೈಫ್ ಆಗಿರಬಹುದು, ಯಾರೇ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರಬಹುದು. ಈ ಪರ್ಸನ್ ಮನಸ್ಸಿನಲ್ಲಿ ತುಂಬ ಪ್ರೀತಿ ಅನ್ನೋದು ಇದೆ. ಇದು ಜಸ್ಟ್ ಅಟ್ರಾಕ್ಷನ್ ಅನ್ನೋದು ಅಲ್ಲ, ಟೈಮ್ ಪಾಸ್ ಫೀಲಿಂಗ್ ಅನ್ನೋದು ಅಲ್ಲ, ಮನಸ್ಸಿನಿಂದ ಬಂದಿರುವ ಪ್ರೀತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಇವರು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ಎನರ್ಜಿ ಇವರಿಗೆ ಒಂದು ಒಳ್ಳೆಯ ವೈಬ್ರೇಷನನ್ನು ಕೊಡುತ್ತೆ. ನಿಮ್ಮ ನೆನಪು ಆದಾಗ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಅನ್ನೋದು ಬರುತ್ತೆ, ಅವರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಫೀಲಿಂಗ್ ಅನ್ನೋದು ಮೂಡುತ್ತೆ. ಬಟ್ ಇಷ್ಟೆಲ್ಲ ಇದ್ದರೂ ಫ್ರೆಂಡ್ಸ್, ಇಷ್ಟೆಲ್ಲ ಪಾಸಿಟಿವಿಟಿ ಇದ್ದರೂ ಕೂಡ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸ್ತಾ ಇಲ್ಲ. ಇದಕ್ಕೆ ಕಾರಣ ಅಂದರೆ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಅಥವಾ ಇಬ್ಬರು ಕೂಡ ತುಂಬ ಪೇನನ್ನು ಅನುಭವಿಸ್ತಾ ಇರಬಹುದು ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ. ನಿಮ್ಮಿಬ್ಬರ ನಡುವಿನಲ್ಲಿ ಒಂಟಿತನ ಅನ್ನೋದು ಬಂದಿರಬಹುದು, ಎಮೋಷ್ನಲ್ ಪೇನ್ ಅನ್ನೋದು ಬಂದಿರಬಹುದು, ನಿಮ್ಮ ಮನಸ್ಸಿನಲ್ಲಿ ಭಾರ ಅನ್ನೋದು ಇರಬಹುದು. ಆ ರೀತಿಯ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿರಬಹುದು. ಬಹಳಷ್ಟು ಜನರ ಲೈಫ್ನಲ್ಲಿ ನಿಮ್ಮಿಬ್ಬರ ನಡುವೆ ಈಗ ಮಾತುಕತೆ ತುಂಬ ಕಡಿಮೆ ಆಗಿರಬಹುದು, ಅಥವಾ ಕೆಲವರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರಬಹುದು, ಅಥವಾ ನೀವಿಬ್ಬರು ಮಾತಾಡಿದರೂ ಕೂಡ ಹಳೆಯ ಕ್ಲೋಸ್ನೆಸ್ ಅನ್ನೋದು ಇಲ್ಲ ಅನ್ನೋ ಫೀಲಿಂಗ್ ಬಂದಿರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋರು ಬಂದಿರಬಹುದು. ಥರ್ಡ್ ಪಾರ್ಟಿ ಯಾರೋ ಒಬ್ಬ ವ್ಯಕ್ತಿ ಆಗಿರಬಹುದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಸೊಸೈಟಿಯ ಒತ್ತಡ ಆಗಿರ್ಬೋದು, ಅಥವಾ ಸಿಚುವೇಶನ್ ಅಥವಾ ಪರಿಸ್ಥಿತಿಗಳಾಗಿರ್ಬೋದು. ಈ ಕಾರಣಗಳಿಂದ ಕೂಡ ನಿಮ್ಮಿಬ್ಬರ ಕನೆಕ್ಷನ್ಗೆ ಕಟ್ ಅನ್ನೋದು ಬಂದಿರಬಹುದು. ಈಗ ಈ ಪರ್ಸನ್ಗೆ ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡಿಸೋದಕ್ಕೆ ನೀವು ತುಂಬ ಪ್ರಯತ್ನ ಪಟ್ಟಿರಬಹುದು. ಅಂದರೆ ಪಾಸ್ಟಲ್ಲಾಗಿರ್ಬೋದು, ಪ್ರೆಸೆಂಟಲ್ಲಾಗಿರಬಹುದು, ನೀವು ನಿಮ್ಮ ಫೀಲಿಂಗ್ಸ್ಗಳನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಮಾತಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅರ್ಥ ಮಾಡಿಸೋದಕ್ಕೆ ನೋಡಿದ್ದೀರಾ, ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಲ್ವೇನೋ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಅರ್ಥ ಆಗಿಲ್ಲ ಅಂದರೆ ಈ ಪರ್ಸನ್ ಈ ರಿಲೇಷನ್ಶಿಪ್ನ ಇಂಪ್ರೂವ್ಮೆಂಟ್ ಮಾಡಬೇಕಾಗಿರುವ ಟೈಮ್ ಬಂದಿದೆ. ಬಟ್ ಅವರು ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಈ ಪರ್ಸನ್ಗೆ ಸ್ವಲ್ಪ ಈಗೋ ಅನ್ನೋದು ಇರ್ಬೋದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗೋ ಪ್ರಶ್ನೆ ಬಂದು ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ ಕಟ್ ಆಗಿರ್ಬೋದು. ಅಂದರೆ ಅವ್ರು ಬಂದು ಮಾತಾಡಲಿ ಅಂತ ನೀವು ಕಾಯ್ತಾ ಇರ್ಬೋದು, ಅಥವಾ ನೀವು ಹೋಗಿ ಮಾತಾಡಲಿ, ಕಾಂಟ್ಯಾಕ್ಟ್ ಮಾಡಲಿ ಅಂತ ಇವರು ಅಂದ್ಕೊಳ್ತಾ ಇರಬಹುದು. ಈ ಪರ್ಸನ್ ಕಡೆಯಿಂದ ಯಾವುದೇ ಒಂದು ಆ್ಯಕ್ಷನ್ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಮುಂದಿನ ಲೈಫ್ ಬಗ್ಗೆ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಡಿಸಿಷನನ್ನು ತಗೊಂಡಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಯೋಚನೆಗಳಿದೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಪ್ರತಿ ಕ್ಷಣ ನಿಮ್ಮ ನೆನಪು ಅನ್ನೋದು ಆಗುತ್ತೆ, ನಿಮ್ಮ ಮಾತು, ನಿಮ್ಮ ಜೊತೆ ಕಳೆದ ಸಮಯ ಎಲ್ಲವೂ ಕೂಡ ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಬಟ್ ಸಮಸ್ಯೆ ಏನು ಅಂದರೆ ಅವ್ರು ತುಂಬ ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ. ಏನು ಮಾಡಬೇಕು, ಮಾತಾಡಿದ್ರೆ ಸರಿಯಾಗುತ್ತಾ, ನಮ್ಮ ರಿಲೇಷನ್ಶಿಪ್ ಯಾವ ರೀತಿ ಸರಿ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಫೀಲಿಂಗ್ಸ್ಗಳಿದೆ, ಡಿಸಿಷನನ್ನು ತಗೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ, ಅಥವಾ ಈಗೋ ಪ್ರಶ್ನೆ ಬಂದಿರಬಹುದು, ಅಥವಾ ಏನು ಮಾಡೋದು ಮುಂದಕ್ಕೆ ಅಂತ ಯೋಚನೆ ಮಾಡ್ತಾ ಇರಬಹುದು. ನಾನು ಮೊದಲೇ ಹೇಳಿದ ಹಾಗೆ ಏನು ಮಾಡೋದು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಕೂಡ ಆಗಿರಬಹುದು. ಇದೆಲ್ಲ ಇರೋದ್ರಿಂದ ಈ ಪರ್ಸನ್ ಇವರ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗೋ ಅನ್ನೋದು ಬಂದಿದ್ದರೆ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ಸ್ವಲ್ಪ ಗ್ಯಾಪ್ ಅನ್ನೋದು ಬಂದಿರಬಹುದು. ಬಟ್ ಈ ಪರ್ಸನ್ ಅವರ ಫೀಲಿಂಗ್ಸ್ಗಳನ್ನು ತುಂಬ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾರಿಗೂ ಗೊತ್ತಾಗಬಾರ್ದು,
ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರೋದು ಅಥವಾ ಯಾರನ್ನೋ ಒಬ್ಬರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿ ಅವರ ಎಮೋಷನ್ಸ್ಗಳನ್ನ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡಿಕೊಂಡಾಗ ಈ ಪರ್ಸನ್ ತುಂಬ ಎಮೋಷ್ನಲಿ ಡೌನ್ ಆಗ್ತಾರೆ. ಆ ಸಮಯದಲ್ಲಿ ಅವರು ತುಂಬ ಸೈಲೆಂಟ್ ಆಗಿಬಿಡ್ತಾರೆ. ಒಳಗೊಳಗಡೆ ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಕಷ್ಟಪಡ್ತಾರೆ. ಅಂದರೆ ಯಾರಿಗಾದ್ರೂ ಗೊತ್ತಾಗುತ್ತಾ ಅನ್ನೋ ಹೆದರಿಕೆ ಕೂಡ ಆಗುತ್ತೆ. ಬಟ್ ಇಲ್ಲಿ ಕ್ಲಿಯರಾಗಿ ಏನು ಅನ್ನಿಸ್ತಾ ಇದೆ ಅಂದರೆ ಈ ಪರ್ಸನ್ ಖಂಡಿತ ನಿಮ್ಮನ್ನು ಮರೆತಿಲ್ಲ. ನಿಮ್ಮ ನೆನಪುಗಳು ಇವತ್ತಿಗೂ ಅವರ ಮನಸ್ಸಿನಲ್ಲಿದೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ಓವರ್ ಥಿಂಕಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಹಾಗಾಗಿ ಕೂಡ ಇವರಿಗೆ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರ ಪ್ರೀತಿ ಅನ್ನೋದು ಲವ್ ಏನಿದೆ ಅದು ಜೆನ್ಯೂನ್ ಆಗಿದೆ. ಅವರು ತುಂಬ ಸಹನೆಯನ್ನು ತಗೊಳ್ತಿದ್ದಾರೆ. ಅಂದರೆ ಅವರನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪರ್ಸನ್ಗೆ ಏನು ಅನಿಸುತ್ತೆ ಅಂದರೆ ನಿಮ್ಮನ್ನು ಮರೆಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಬಟ್ ಡಿಸಿಷನನ್ನು ತಗೊಳ್ಳೋದಕ್ಕೂ ಕೂಡ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಏನು ಮಾಡಬೇಕು ಮುಂದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ನೆನಪುಗಳು ಅನ್ನೋದೇನಿದೆ ಅದು ಅವರನ್ನು ತುಂಬ ಕಾಡ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.